ಕನ್ನಡ ಟೈಪಿಂಗ್ ಡಿಕ್ಟೇಷನ್ ಸ್ಟಾರ್ಟ್. ಅಪಘಾತ ಸ್ಥಳವು ಪೂರ್ವಕ್ಕೆ ಇದೆ. ಒಮಿನಿ ಕಾರ್ನಲ್ಲಿ ನಾವು 6 ರಿಂದ 7 ಜನ ಹೋಗುತ್ತಿದ್ದೆವು. ಫುಲ್ ಸ್ಟಾಪ್. ನಾನು ಕಾರಿನ ಚಾಲಕನ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದೆ. ಫುಲ್ ಸ್ಟಾಪ್. ಆ ದಿನ ಬೆಳಿಗ್ಗೆ ನಾವು ಹೋಗುತ್ತಿರುವಾಗ ಸ್ವಲ್ಪ ಮಬ್ಬು ಕತ್ತಲೆ ಇತ್ತು ಎಂದರೆ ಸರಿ. ಫುಲ್ ಸ್ಟಾಪ್. ನನಗೆ ಎದುರುಗಡೆಯಿಂದ ಬರುತ್ತಿದ್ದ ವಾಹನಗಳು ಕಾಣುತ್ತಿರಲಿಲ್ಲ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಾನು ಕಾರು ರಸ್ತೆಯ ಎಡಬದಿಯಲ್ಲಿ ಹೋಗುತ್ತಿತ್ತು ಮತ್ತು ಟ್ರ್ಯಾಕ್ಟರ್ ರಸ್ತೆಯ ಬಲಭಾಗದಲ್ಲಿ ಬರುತ್ತಿತ್ತು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸಾಕ್ಷಿ ಮುಂದುವರೆದು ರಸ್ತೆಯ ಮಧ್ಯಭಾಗದಲ್ಲಿ ಬರುತ್ತಿತ್ತು. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ಅಪಘಾತ ಸ್ಥಳದ ಮುಂದೆ ಸೇತುವೆ ಇದೆ ಎಂದರೆ ಸರಿಯಲ್ಲ. ಆ ರಸ್ತೆಯಲ್ಲಿ ಎಲ್ಲ ವಾಹನಗಳು ನಿಧಾನವಾಗಿ ಚಲಿಸುತ್ತವೆ ಎಂದರೆ ಸೇತುವೆ ದಾಟಿ ಬಂದು ಅಪಘಾತ ಪಡಿಸಿರುತ್ತಾರೆ. ಫುಲ್ ಸ್ಟಾಪ್. ಅಪಘಾತ ಸ್ಥಳದ ದಕ್ಷಿಣಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಇದೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ರಸ್ತೆ ಇರುವುದರಿಂದ ವಾಹನಗಳು ನಿಧಾನವಾಗಿ ಹೋಗಬೇಕು ಎಂದರೆ ಸರಿಯಲ್ಲ. ಸಾಕ್ಷಿ ಮುಂದುವರೆದು ಅಪಘಾತವು ಸದರಿ ರಸ್ತೆಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಆಗಿರುತ್ತದೆ. ಅಪಘಾತ ಸ್ಥಳದ ಹಿಂಭಾಗದಲ್ಲಿಯೂ ಸೇತುವೆ ಇದೆ ಎಂದರೆ ಸರಿ. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ಮಹೇಶ್ವರಪ್ಪರವರಿಗೆ ಕಾರು ಚಾಲನೆ ಮಾಡಲು ಬರುತ್ತಿರಲಿಲ್ಲ. ಅವರ ತಪ್ಪಿನಿಂದಲೇ ಅಪಘಾತವಾಗಿರುತ್ತದೆ ಎಂದರೆ ಸರಿಯಲ್ಲ. ನಮ್ಮ ವಾಹನದಲ್ಲಿ ಸಾಮಾನ್ಯ ಮಿತಿಗಿಂತ ಹೆಚ್ಚಿನ ಜನ ಕುಳಿತುಕೊಂಡು ಅಜಾಗರೂಕತೆಯಿಂದ ಚಲಾಯಿಸಿಕೊಂಡು ಹೋಗುತ್ತಿದ್ದ ಕಾರಣ ಅಪಘಾತವಾಗಿರುತ್ತದೆ ಎಂದರೆ ಸರಿಯಲ್ಲ. ಆರೋಪಿಯ ನಿರ್ಲಕ್ಷ್ಯತನದಿಂದ ಯಾವುದೇ ಅಪಘಾತವಾಗಿಲ್ಲ ಎಂದರೆ ಸರಿಯಲ್ಲ.